ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ಬಂದಿದ್ದೀನಿ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಅಲ್ಲಿ. ಒಳ್ಳೆ ಅಡಿಗೆ ಮಾಡೋಣ, ರುಚಿಯಾಗಿ ತೋರ್ಸೋಣ ಅಂತ. ಏನ್ ಮಾಡ್ತಾ ಇದೀವಿ ಅಂದ್ರೆ ಮಟನ್ ಲಿವರ್ ಫ್ರೈ ಮಾಡಿ ಒಳ್ಳೆ ರುಚಿಯಾಗಿ ತೋರ್ಸೋಣ. ಬೇಳೆ ಸಾರು ಪಕ್ಕದಲ್ಲಿ ಇರಬೇಕು, ರುಚಿಯಾಗಿ ಫ್ರೈ ಕಲ್ಸ್ಕೊಂಡು ತಿಂತಾ ಇದ್ರೆ ಆಹಾ ಅನ್ನತ್ತೆ. ಈಸಿ ಏನಿಲ್ಲ, ಒಂಚೂರು ತರೋದು, 3 ಜನ ಇದ್ರ ಲಿವರ್ ಫ್ರೈ ಮಾಡೋದು, ಆಹಾ ಅಂತ ತಿನ್ನೋದು. ಏನಂತೀರಾ? ಈಗ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಚಕ್ಕೆ, ಲವಂಗ, ಸ್ವಲ್ಪ ಸೋಂಪು, ಸ್ವಲ್ಪ ಸೋಯಾ ಸಾಸು, ಚಿಲ್ಲಿ, ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಧನಿಯಾ ಪುಡಿ, ಕಾಳು ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಚೆನ್ನಾಗಿ ಒಗ್ಗರಣೆ ಕೊಟ್ಬಿಟ್ಟು ಆಹಾ ಅಂತ ಮಾಡಿಕೊಡ್ತೀನಿ. ನೋಡಿ, ಬೇಗ ಮಾಡಿ. ಏನು ರುಬ್ಬಂಗಿಲ್ಲ, ಏನು ಕೇಳಂಗಿಲ್ಲ, ಮಾಡೋದು, ನೋಡೋದು, ತಿನ್ನೋದು. ಈಗ ಮಟನ್ ಲಿವರ್ ಫ್ರೈ ಮಾಡೋದಕ್ಕೆ ಬಾಂಡಿ ಇಡೋಣ, ದೀಪಾಲಂಕಾರ ಬೆಳಗಿಸೋಣ, ಎಣ್ಣೆ ಹಾಕೋದು, ಚೆನ್ನಾಗಿ ಫ್ರೈ ಮಾಡೋಣ ಅಂತ ತಿನ್ಸೋಣ. ಕಾಯ್ತಾ ಇರಿ, ಹೆಂಗೆ ಮಾಡ್ತೀವಿ ಅಂತ ನೋಡ್ತಾ ಇರಿ. ಈಗ ಇದಕ್ಕೊಂದು 30 ಗ್ರಾಮ್ ಎಣ್ಣೆ, ಅರ್ಧ kg ಲಿವರ್. ಇದನ್ನೇ ಸೇಮ್ ಚಿಕನ್ ಲಿವರಲ್ಲೂ ಮಾಡ್ಕೋಬೋದು, ಮಟನ್ ಲಿವರಲ್ಲೂ ಮಾಡ್ಕೋಬೋದು. ಇದೇ ಥರ ಎಲ್ಲ ಹಾಕಿ ನೀಟಾಗಿ ಮಾಡಿ ಮಟನ್ ಫ್ರೈ, ಚಿಕನ್ ಫ್ರೈ ಯಾವ್ದು ಬೇಕಾದರೂ ಇದೇ ಮಸಾಲೆ ಹಾಕೋದು, ಖುಷಿಯಾಗಿ ಅಲ್ಲಾಡ್ಸೋದು, ಬಾಡಿಸಿ ಕೆಡುವುದು. ಎಣ್ಣೆ ಚೆನ್ನಾಗಿ ಕಾಯಬೇಕು, ಕರಿಬೇವು ಬಿಡಬೇಕು. ಈಗ ಕರಿಬೇವು ಹಾಕಿದ್ವಿ. ಈಗ ಒಂದು ಈರುಳ್ಳಿನ ಇದಕ್ಕೆ ಪರಿಪೂರ್ಣತೆಯಿಂದ ಹಾಕೋಣ. ಸ್ವಲ್ಪ ಏನಂದರೆ ಈ ಲಿವರ್ಗೆ ಮಾತ್ರ ಸ್ವಲ್ಪ ಖಾರ ಜಾಸ್ತಿ ಬೇಕು. ಖಾರ ಇದ್ರೇ ಲಿವರ್ ಮಜಾ. ಸ್ವಲ್ಪ ಹಸಿಮೆಣಸಿನ್ಕಾಯಿ ಮಾಮೂಲಿ ಇದ್ದೇ ಇದೆಯಲ್ಲ, 2 ಲವಂಗ, 2 ಚಕ್ಕೆ, ಸ್ವಲ್ಪ ಸೋಂಪು, ಸ್ವಲ್ಪ ಜೀರಿಗೆ. ನೋಡಿ, ಎಲ್ಲ ಚೆನ್ನಾಗಿ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು ಎಲ್ಲನೂ ಚೆನ್ನಾಗಿ ಒಂದು ಸ್ವಲ್ಪ ರೋಸ್ಟ್ ಆಗೋ ಥರ ಬೇಯಿಸ್ಕೊಂಡಾಗ ಅದರ ಸ್ವಾದಗಳು ಎಲ್ಲ ಪರಿಪೂರ್ಣತೆಯಿಂದ ಇಳ್ಕೊಳ್ಳುತ್ತೆ. ಆವಾಗ ರುಚಿ ಬರುತ್ತೆ. ಏನು ಮಾಡ್ಬಿಡ್ತಾರೆ, ಅರ್ಜೆಂಟಾಗಿ ಹಾಕ್ಬಿಡ್ತಾರೆ, ಎಣ್ಣೆ ಜಾಸ್ತಿ ಕಾಯಿಸ್ಬಿಡ್ತಾರೆ. ಹಾಕ್ಬಾರ್ದು. ಎಳೆ ಕಾವಲ್ಲಿ ಕಾಯಿಸ್ಕೋಬೇಕು, ಎಲ್ಲ ಪದಾರ್ಥಗಳು ಹಾಕಬೇಕು, ಚೆನ್ನಾಗಿ ಹುರಿಬೇಕು, ರುಚಿ ಬರುತ್ತೆ, ಶುಚಿಯಾಗಿರುತ್ತೆ. ಏನು ಕೆಲಸ ಮಾಡಬೇಕಾದ್ರೆ ಎಲ್ಲ ಪಕ್ಕಕ್ಕೆ ಇಕ್ಕೋಬೇಕು. ಸ್ವಲ್ಪ ಟೊಮೊಟೊ, ಏನು ಮಸಾಲೆ ಇಲ್ಲ, ರುಬ್ಬಂಗಿಲ್ಲ, ಅಲ್ಲಾಡಿಸ್ದಂಗಿಲ್ಲ. ನೋಡಿ, ಇದರಲ್ಲಿ ಆಡಿಸೋದು, ರುಚಿಯಾಗಿ ಮಾಡ್ಕೊಂಡು ತಿಂತಾ ಇರೋದೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಸ್ಪೂನು. ನೋಡಿ, ಒಂದು ಮಟನ್ ಸಾರು ಮಾಡಬೇಕಾಗ್ಲಿ, ಒಂದು ಚಿಕನ್ ಸಾರು ಮಾಡಬೇಕಾಗ್ಲಿ, ಪ್ರತಿಯೊಂದು ಐಟಮ್ಗೂ ಅದಕ್ಕೊಂದು ಲೆಕ್ಕಾಚಾರ ಇರುತ್ತೆ. 2 ಚಕ್ಕೆ, 2 ಲವಂಗ, ಒಂದು ಸ್ವಲ್ಪ ಏಲಕ್ಕಿ, ಸ್ವಲ್ಪ ಧನಿಯಾ ಅಂತೀವಿ. ಏನು ಕಾರಣ ಅಂದರೆ ಅತಿ ಹಾಕಿದ್ರೆ ಎಲ್ಲೋ ಪುಡಿ ಎಲ್ಲ ಮಾಡ್ಕೊಂಡು 4 ಸ್ಪೂನ್ ಉದುರಿಸ್ಬಿಟ್ರೆ, ಗರಂ ಮಸಾಲೆ ಎಲ್ಲ ಜಾಸ್ತಿ ಹಾಕ್ಬಿಟ್ರೆ ಏನು ಮಾಡುತ್ತೆ, ಎದೆ ಉರಿ ಬರುತ್ತೆ, ರುಚಿ ಇರಲ್ಲ. ಏನೋ ಮಸಾಲೆ ಸಿಗ್ತಾ ಇದೆ ಸರ್ ಅಂತಾರೆ. ನಾನು ಹೇಳ್ಕೊಟ್ಟಿದ್ದ ರೀತಿಲಿ ನೀವು ಮಾಡ್ಕೊಬಿಟ್ರೆ ಆಟ ಆಡ್ಕೊಂಡು ಅಡುಗೆ ಮಾಡ್ಬೋದು. ಹೆಲ್ತು ಚೆನ್ನಾಗಿರುತ್ತೆ, ಖುಷಿಯಾಗೂ ಇರುತ್ತೆ. ನನಗೆ ಸುಮಾರು ಜನ ಅಭಿಪ್ರಾಯಗಳಿದೆ, ನೀವು ಈಸಿಯಾಗಿ ಹೇಳ್ಕೊಟ್ಟಿದ್ದೀರಾ, ತುಂಬ ಈಸಿ ಇರುತ್ತೆ ಸರ್, ನಮಗಂತೂ ನಮ್ಮ ಅಮ್ಮ ಹೇಳ್ಕೊಟ್ಟಂಗಿದೆ ಅಂದರೆ. ಅದರಷ್ಟು ಮಾತುಗಳು, ಆ ಪ್ರೀತಿ ವಿಶ್ವಾಸಗಳು, ಅದ್ರ ಮುಂದೆ ಇದೆಲ್ಲ ಏನಿಲ್ಲ. ನೀವು ಹೇಳಿರೋದ್ರಿಂದನೇ ಈ ಪ್ರೀತಿಯಿಂದ ಆಟ ಆಡ್ಕೊಂಡು ಆ ತಾಯಿ ಅನ್ನಪೂರ್ಣೇಶ್ವರಿ ಕೃಪೆ ತೋರಿಸಿದರೆ ಖುಷಿಯಾಗಿ ಮಾಡ್ತಾ ಇದ್ದೀವಿ. ಈಗ ಸುಮಾರು ನಮ್ಗೆ ಹೇಳ್ತಾರೆ, ಬಂದು ನಮ್ಮ ಅಭಿಮಾನಿ ದೇವರುಗಳು ಹೇಳ್ತಾರೆ, ಚಂದ್ರು ಅಣ್ಣನ ಹೋಟ್ಲಿಗೆ ಬಂದ್ಬಿಟ್ರೆ ಏನು ಮಸಾಲೆ ಇರಲ್ಲಪ್ಪ, ಎಬಿ ಅನ್ಸಲ್ಲ, ತಿಂದಿದ ತಕ್ಷಣ ಜೀರ್ಣ ಆಗೋಗುತ್ತೆ. ಯಾವಾಗಲೂ ನಮಗೆ ಸೋಡಾ ಕುಡಿಬೇಕು, ನೀರು ಕುಡಿಬೇಕು, ಮಜ್ಜಿಗೆ ಕುಡಿಬೇಕು, ಯಾವುದು ಅನ್ಸಲ್ಲ. ಅಸಿಡಿಟಿ ಅನ್ನೋ ಮಾಡ್ತಾ ಇಲ್ಲ. ಯಾಕೆಂದರೆ ಪ್ರತಿ ಪದಾರ್ಥಗಳನ್ನ ಚೆನ್ನಾಗಿ ಹುರಿದು ಚೆನ್ನಾಗಿ ಅಡುಗೆ ಮಾಡಿದ್ರೆ ಅದು 100% ಕ್ಲಿಕ್ ಆಗೇ ಆಗುತ್ತೆ. ಖಾರನೂ ಕಮ್ಮಿ ಇರಬೇಕು, ಉಪ್ಪು ಖಾರ ಹುಳಿ ಅಷ್ಟು ಒಂದು ಸ್ಟೇಜಲ್ಲಿ ಇದ್ರೆ ಸಾಕು. ತುಂಬ ಖಾರ ಬೇಕಾ, ಒಂಚೂರು ಚಿಲ್ಲಿ ಪೌಡರ್ ಹಾಕೋಬೇಕು, ಒಂಚೂರು ಫ್ರೈ ಮಾಡ್ಕೊಂಡು ತಿನ್ಬೋದು. ಸಾರು ನಾವು ತುಂಬ ಖಾರ ತಿನ್ನೋಕ್ಕಾದ್ರೆ ಎಲ್ಲರೂ ಅದನ್ನು ಅಭಿಪ್ರಾಯ ಪಡಲ್ಲ. ಅದಕ್ಕೆ ನಾವು ಹೇಳ್ತೀವಿ, ಇಷ್ಟಿಷ್ಟೇ ಹಾಕಬೇಕು, ರುಚಿಯಾಗಿ ತಿಂತಿ ಅಂತ. ಇಷ್ಟು ನಿಮಗೆ ಹೇಳ್ತಾ ಇದ್ದೀನಿ, ನಿಮಗೂ ಅದು ಅರ್ಥ ಆಗಿರುತ್ತೆ. ಏನು ಕಾರಣಕ್ಕೆ ಅಂದರೆ ಅಳತೆ ಇದ್ರೇ ರುಚಿ ಹಂಗೆ ಇರುತ್ತೆ. ನೋಡಿ, ಈಗೆಲ್ಲ ಹಾಕಿದ್ವಿ. ಈಗ ಕಾಳು ಮೆಣಸಿನ ಪುಡಿ, ಇದಕ್ಕೆ 2 ಸ್ಪೂನ್ ಕಾಳು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ, ಆಮೇಲೆ ಸ್ವಲ್ಪ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಆಡಿಸ್ಬಿಡೋಣ. ಸ್ವಲ್ಪ ಸೋಯಾ ಸಾಸ್. ಏನಕ್ಕೆ ಒಂಚೂರು ಕಪ್ ಬರಬೇಕಲ್ವಾ, ಆ ಉದ್ದೇಶಕ್ಕೋಸ್ಕರ. ನೋಡಿ, ಇದ್ರೆ ಹಾಕ್ಕೊಳ್ಳಿ, ಇದನ್ನೇ ಹಾಕ್ಬೇಕು ಅಂತ ಏನಿಲ್ಲ. ಸ್ವಲ್ಪ ನಿಂಬೆ ಹುಳಿ ಹಿಂಡಿದ್ರೆ ಹುಳಿ ಬರುತ್ತೆ. ನೋಡಿ, ಈಗ ಅರಿಶಿನ ಪುಡಿ ಹಾಕಿದ್ದೀನಿ. ಈಗ ಒಂದು ಅರ್ಧ kg ಲಿವರನ್ನು ತೆಗೆದುಕೊಂಡು ಇದಕ್ಕೆ ಹಾಕುತ್ತೇನೆ. ಸಣ್ಣ ಪೀಸ್ ಮಾಡಿದ್ದೀನಿ. ಇವಾಗ ಇದರಲ್ಲೇ ಚೆನ್ನಾಗಿ ನೀರು ಬಿಡ್ಕೊಳ್ಳುತ್ತೆ. ಒಂಚೂರು ಮುಚ್ಚೋದೆ. ಅದಾದಮೇಲೆ ಅದಾಗದೇ ನೀರು ಬಿಡ್ಕೊಂಡು ಅದಕ್ಕೆ ಕರೆಕ್ಟಾಗಿ ಮಸಾಲೆಗಳು ಹಿಡಿಯುತ್ತೆ. ಸುಮ್ಮನೆ ಬರ್ತಾರೆ, ಅರ್ಧ ಗ್ಲಾಸ್ ನೀರು ಬಿಡೋದು, ಅವೆಲ್ಲ ಮಾಡಕ್ಕೆ ಹೋಗ್ಬೇಡಿ. ಇದರಲ್ಲೇ ನೀರು ಬಿಟ್ಕೊಳ್ಳುತ್ತೆ. ಈ ನೀರು ಬಿಟ್ಟಾಗ, ಆ ನೀರು ಇಮ್ರಿದಾಗ ಉಪ್ಪು ಖಾರ ಎಲ್ಲ ಅದಕ್ಕೆ ಹಿಡ್ಕೊಳ್ಳುತ್ತೆ ಮಾಂಸಕ್ಕೆ. ಏನೋ ಹೋದ್ರೆ ಒಂದು ಬಗ್ಗೆ ನೀರು ಬಿಡ್ತಾರೆ, ಮಟನ್ ಸಾರು ಮಾಡ್ಬಿಡಿ ಒಬ್ಬ ಬೇಗ ಆಗೋಗ್ಬಿಡುತ್ತೆ. ಅಲ್ಲ, ಯಾವತ್ತೂ ಇಮರಿಸ್ಬೇಕು. ಪದಾರ್ಥಗಳು ಎಷ್ಟು ಇಮರುತ್ತೆ ಅಷ್ಟು ರುಚಿಯಾಗಿರುತ್ತೆ. ಪದಾರ್ಥಗಳು ಉಪ್ಪು ಖಾರ ಹಿಡ್ದಿರುತ್ತೆ. ಬೇರೆ ಕಡೆ ಹೇಳ್ತಾರೆ, ಏನು ಸರ್ ಮಾಂಸದಲ್ಲಿ ಉಪ್ಪು ಖಾರನೇ ಹಿಡ್ದಿರಲ್ಲ, ಬರೀ ಸಾರು ಮಾತ್ರ ಉಪ್ಪು ಖಾರ ಇರುತ್ತೆ, ಮಟನಲ್ಲಿ ಉಪ್ಪು ಖಾರನೇ ಹಿಡಿಯಲ್ಲ. ಅದಕ್ಕೆ ಇದೇ ಥರ ಮೆಥಡಲ್ಲಿ ನೀಟಾಗಿ ತಟ್ಟೆ ಮುಚ್ಚಿ 5 ನಿಮಿಷ ಬಿಡಿ, ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಬೇಯ್ದಾದ್ಮೇಲೆ ನೀರು ಇಮ್ಮರ್ಕೊಳ್ಳುತ್ತೆ.
ಪ್ರತಿಯೊಂದು ಪದಾರ್ಥಗಳಲ್ಲೂ ನೀರಿನಂಶ ಇರುತ್ತೆ. ಆ ನೀರಿನಂಶ ಡ್ರೈ ಆಗೋವರೆಗೂ ಕಾಯಬೇಕು. ಆವಾಗ ರುಚಿಯಾಗೂ ಇರುತ್ತೆ, ತಿಂತಾ ಇದ್ರೆ ಉಪ್ಪು ಖಾರ ಹುಳಿ ಹಿಡ್ದೇ ಇರುತ್ತೆ. ಈಗ ನೋಡಿ, ಚೆನ್ನಾಗಿ ಇದನ್ನು ಮುಚ್ಚೋಣ. ನೀರು ನೀಟಾಗಿ ಬಿಟ್ಕೊಳ್ಳುತ್ತೆ. ಚೆನ್ನಾಗಿ ತಿರುಗಿಸ್ಕೊಡ್ತಾರಣ. ಒಂದು 5 ನಿಮಿಷ ಬೇಯ್ತಾ ಇದ್ರೆ ಆ ಪದಾರ್ಥಕ್ಕೆ ಉಪ್ಪು ಖಾರ ಹಿಡಿದು ಹಂಗೆ ಮುಟ್ಟಿದ್ರೆ ಅನ್ಬೇಕು, ಕಾಯ್ತಾ ಇದೆ ನೋಡಿ. ಈಗ 10 ನಿಮಿಷ ಅದರಲ್ಲೇ ನೀರು ಬಿಟ್ಕೊಂಡು ಇಮ್ರುತ್ತಾ ಇದೆ. ಹಿಂಗೆ ಯಾವಾಗಲೂ ಅದರಲ್ಲೇ ನೀರಿದ್ದರೆ ಮಾತ್ರ ಚೆಂದ ರುಚಿ ಇರುತ್ತೆ. ಅದರಲ್ಲೇ ಬಿಟ್ಕೊಳ್ಳುತ್ತೆ. ಯಾವುದೇ ಬೋಟಿ ಆಗಲಿ, ಲಿವರ್ ಆಗಲಿ, ಮಟನಲ್ಲಾಗಲಿ, ಚಿಕನಲ್ಲಾಗಲಿ ಈ ನೀರು ಬಿಟ್ಕೊಂಡು ಇದಕ್ಕೆ ಇಟ್ಕೊಂಡ್ರೇ ಉಪ್ಪು ಖಾರ ಬೊಂಬಾಟಾಗಿರುತ್ತೆ ಅಂತ ಹೇಳ್ತಾರೆ ದೊಡ್ಡವ್ರು ಹೇಳೋರೆ. ನಾವು ದೊಡ್ಡವ್ರ ಮಾತು ಜಾಸ್ತಿ ಕೇಳ್ತೀವಿ, ರುಚಿಯಾಗಿ ಮಾಡಿಕೊಡ್ತಾ ಇದ್ದೀವಿ. ನೀವೆಲ್ಲ ಪ್ರೀತಿ ಬೆಳೆಸ್ತಾ ಇದ್ದೀರಾ. ಖುಷಿಯಾಗಿ ಲಿವರ್ ಗೊಜ್ಜು ರೆಡಿ ಆಗ್ತಾ ಇದೆ. ಅನ್ನದ ಜೊತೆ, ಚಪಾತಿ ಜೊತೆ, ಪೂರಿ ಜೊತೆ, ಬೇಕಾದ್ರೆ ಅನ್ನದ ಜೊತೆ ಬೇಳೆ ಸಾರು ಹಾಕ್ಕೊಂಡು ಒಂಚೂರು ಕಲ್ಸ್ಕೊಂಡು ಇದ್ರ ಜೊತೆ ಪಲ್ಯ ಥರ ಇಟ್ಕೊಂಬಿಟ್ರೆ ಆಹಾ ಹೆಂಗಿರುತ್ತೆ ಗೊತ್ತಾ ಮಜಾ. ಅದು ಈ ಮಳೆ ಬೀಳ್ತಾ ಇದೆ, ರುಚಿ ತರ್ತಾ ಇರುತ್ತೆ. ಎಣ್ಣೆ ಬಿಡ್ತು ಅಂದರೆ ಲಿವರ್ ಬೆಂದೈತೆ ಅಂತ ಅರ್ಥ. ಈಗ ರೆಡಿ ಆಯಿತು. ನಿಮಗೆ ಉಣ ಬಡಿಸಲು ಒಂದು ಬೋಲ್ ಹಿಡ್ಕೊತೀನಿ. ಬೇಗ ಮಾಡಿದ್ದೀವಿ, ಖುಷಿಯಾಗಿ ತೋರಿಸ್ತಾ ಇದ್ದೀವಿ. ಈಗ ಬಗ್ಸೋಣ, ಆರಾಮಾಗಿ ತಿನ್ಸೋಣ. ಕಾಯ್ತಾ ಇರಿ ನೋಡಿ. ಈಗ ಆಗೋಗಿದೆ. ಇಂಧನ ಆಫ್ ಮಾಡೋಣ. ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನಲ್ಲಿ ನಿಮಗಾಗಿ ಒಂದು ಮಟನ್ ಲಿವರ್ ಮಾಡಿದ್ದೆ. ನೀವೆಲ್ಲ ನೋಡಿದ್ದೀರಾ. ಕಲ್ತ್ಕೊಳ್ಳಿ, ಬೇಗ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಒಂದ್ಸಲ ಬೆಲ್ ಬಟನ್ ಒತ್ತಿ. ಹೋಗಿ ಬರುತ್ತೇನೆ, ನಿಮ್ಮ ಪ್ರೀತಿ ತರುತ್ತೇನೆ.